ಫ್ರೆಂಡ್ಸ್ ನಮಸ್ತೆ. ಫ್ರೆಂಡ್ಸ್ ಈ ದಿನ ಆಗಸ್ಟ್ 4 2025 ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆ ಏನಿದೆ ಇದರಿಂದ ಒಂದಷ್ಟು ಪ್ರಮುಖವಾದಂತಹ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಪದ ಫ್ರೆಂಡ್ಸ್ EVIC ಎವಿಕ್ಷನ್, TION. ಎವಿಕ್ಷನ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಹೊರ ಹಾಕುವಿಕೆ, ಹೊರ ದಬ್ಬುವಿಕೆ ಅನ್ನುವಂತ ಅರ್ಥ ಬರುತ್ತೆ, ಅಥವಾ ಉಚ್ಚಟನೆ ಅನ್ನುವಂತ ಅರ್ಥನೂ ಬರುತ್ತೆ ಫ್ರೆಂಡ್ಸ್. ಒಬ್ಬ ವ್ಯಕ್ತಿಯನ್ನ ಒಂದು ಸ್ಥಳದಿಂದ, ಅದು ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ಅಥವಾ ಮನೆ ಆಗಿರ್ಬೋದು, ಒಂದು ಸ್ಥಳದಿಂದ ಆ ವ್ಯಕ್ತಿಯನ್ನ ಹೊರ ಹಾಕೋದೇನಿದೆ, ಉಚ್ಚಟನೆ ಮಾಡೋದೇನಿದೆ ಫ್ರೆಂಡ್ಸ್, ಇದಕ್ಕೆ ಇಂಗ್ಲಿಷ್ ನಲ್ಲಿ ಎವಿಕ್ಷನ್ ಅಂತ ಕರಿತೀವಿ. ಈಗ ನೀವು ಬಾಡಿಗೆ ಮನೆಯಲ್ಲಿ ಇದ್ರಿ, ಮನೆ ಬಾಡಿಗೆಯನ್ನ 3 ತಿಂಗಳಿಂದ ಕಟ್ಟಿಲ್ಲ ಅಂತಂದ್ರೆ ಮನೆ ಓನರ್ ಬಂದು ಏನ್ ಮಾಡ್ತಾನೆ, ನಿಮ್ಮನ್ನ ಹೊರ ಹಾಕ್ತಾರೆ. ಎವಿಕ್ಷನ್. ಫ್ರೆಂಡ್ಸ್ ಈಗ ಹೆಡ್ಲೈನ್ ನ ಗಮನಿಸಿ. ಅಸ್ಸಾಂ ರಾಜ್ಯ ಯಾವಾಗ್ಲೂ ಈ ಎವಿಕ್ಷನ್ ಪದಕ್ಕೆ ನ್ಯೂಸ್ ಅಲ್ಲಿ ಇರುತ್ತೆ. ಎಂತಕ್ಕೆ ಅಂತಂದ್ರೆ ಬಾಂಗ್ಲಾದೇಶದಿಂದ ಬಂದಂತಹ ಅನೇಕ ನಿವಾಸಿಗಳು ಅಸ್ಸಾಂನಲ್ಲಿ ಕಾನೂನು ಬಾಹಿರವಾಗಿ ವಾಸವಾಗಿದ್ದಾರೆ. ಅವರನ್ನ ಐಡೆಂಟಿಫೈ ಮಾಡಿ ಅವರವರ ದೇಶಕ್ಕೆ ಏನ್ ಮಾಡ್ತಾ ಇದೆ ಅಸ್ಸಾಮು, ಎವಿಕ್ಷನ್, ಹೊರ ಹಾಕ್ತಾ ಇದೆ. ಅವರ ರಾಜ್ಯದಿಂದ ಜನರನ್ನ ಉಚ್ಚಟನೆ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್, ಎವಿಕ್ಷನ್ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಒಂದು ಸ್ಥಳದಿಂದ, ರಾಜ್ಯ, ದೇಶ, ಮನೆ ಅಥವಾ ನಿಮ್ಮ ಜಮೀನಿಂದ, ಬಾಡಿಗೆ ಜಮೀನಿಂದ ಹೊರ ಹಾಕೋದೇನಿದೆ ಇದಕ್ಕೆ ಎವಿಕ್ಷನ್ ಅಂತ ಕರೀತೀವಿ. ಫ್ರೆಂಡ್ಸ್ ಎರಡನೇ ಪದ ಬಂದು ಆಟೋನಮಿ. ಸ್ಪೆಲ್ಲಿಂಗ್ AUTONOMY. ಆಟೋನಮಿ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಸ್ವಾಯತ್ತತೆ ಅಥವಾ ಸ್ವಯಂ ಆಡಳಿತ ಅನ್ನುವಂತ ಅರ್ಥ ಬರುತ್ತೆ. ಸ್ವಯಂ ಆಡಳಿತ ಅಂದ್ರೆ ಫ್ರೆಂಡ್ಸ್ ನಿಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ, ನಿಮ್ಮ ಲೈಫ್ ಬಗ್ಗೆ, ಅಥವಾ ಒಂದು ಸಂಸ್ಥೆ ತನ್ನ ಸ್ವಂತ ಆಡಳಿತವನ್ನ ನಡೆಸ್ಕೊಳ್ಳೋದಕ್ಕೆ, ತನ್ನ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಇರುವಂತಹ ಒಂದು ಹಕ್ಕು, ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಇರತಕ್ಕಂತಹ ಒಂದು ಹಕ್ಕಿಗೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಆಟೋನಮಿ ಅಂತ ಕರಿತೀವಿ. ಈಗ ಮಹಿಳೆಯರು ನಾವು ಪುರುಷರ ಮೇಲೆ ಹೆಚ್ಚು ಡಿಪೆಂಡ್ ಆಗೋದಿಲ್ಲ. ನಾವು ಎಜುಕೇಶನ್ ಕಂಪ್ಲೀಟ್ ಮಾಡಿ ಜಾಬ್ ತಗೊಂಡು ನಮ್ ಕಾಲ್ ಮೇಲೆ ನಾವು ನಿಂತ್ಕೋತೀವಿ. ನಮ್ಗೆ ಸ್ವತಂತ್ರತೆ ಬೇಕು, ಸ್ವಾಯತ್ತತೆ ಬೇಕು, ನಮ್ಮ ನಿರ್ಧಾರಗಳನ್ನ ನಾವೇ ತೆಗೆದುಕೊಳ್ಳುವಂತಹ ಒಂದು ಹಕ್ಕು ಬೇಕು ಅಂತ ಆಗಾಗ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಇದು ಫ್ರೆಂಡ್ಸ್ ಆಟೋನಮಿ. ಈಗ ರಾಜ್ಯ ಸರ್ಕಾರಗಳು ಕೂಡ ನಾವು ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಹೆಚ್ಚು ಡಿಪೆಂಡ್ ಆಗಲ್ಲ. ನಾವು ನಮ್ಮ ಮೇಲೆ ನಾವು ಹೆಚ್ಚು ಡಿಪೆಂಡ್ ಆಗ್ತೀವಿ. ಸ್ವಯಂ ಆಡಳಿತಕ್ಕೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ ಆಗಾಗ ತಮಿಳುನಾಡು, ಕರ್ನಾಟಕ, ಕೇರಳ ಹೋರಾಟವನ್ನ ಮಾಡ್ತಾ ಇರ್ತವೆ. ಇದು ಫ್ರೆಂಡ್ಸ್ ಆಟೋನಮಿ. ಈಗ ಹೆಡ್ಲೈನ್ ಪ್ರಕಾರ ಟ್ರಂಪ್ ಅವರು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ದೇಶ ತನ್ನ ಮೇಲೆ ತಾನು ಹೆಚ್ಚು ಡಿಪೆಂಡ್ ಆಗಿ ಇರಬೇಕು, ತನ್ನ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಹೆಚ್ಚು ಅವಕಾಶ ಇರಬೇಕು. ಒಂದು ದೇಶ, ಎಸ್ಪೆಷಲ್ ಟ್ರಂಪ್ ಅವರು ಹೇಳೋದು, ಅಮೆರಿಕ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಬಾರ್ದು. ಇದು ಸ್ಟ್ರಾಟಜಿಕ್ ಆಟೋನಮಿ ಅಂತ ಕರೀತಾರೆ ಫ್ರೆಂಡ್ಸ್ ಇಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ. ಸೊ ಆಟೋನಮಿ ಅಂತಂದ್ರೆ ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗೋದು, ಸ್ವಾಯತ್ತತೆ, ನಿಮ್ಮ ಆಡಳಿತ ನಡೆಸ್ಕೊಳ್ಳೋದಕ್ಕೆ, ನಿಮ್ಮ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಇರತಕ್ಕಂತಹ ಹಕ್ಕಿಗೆ ಇಂಗ್ಲಿಷ್ ನಲ್ಲಿ ಆಟೋನಮಿ ಅಂತ ಕರೀತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಪದಗಳು ಒಂದೇ ಹೆಡ್ಲೈನ್ ನಲ್ಲಿ 2 ಪದಗಳಿದೆ. ಡಿಮೈಸ್, ಕಂಡೋಲ್. ಫಸ್ಟ್ ಡಿಮೈಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಣ. ಸ್ಪೆಲ್ಲಿಂಗ್ DEMISE. ಡಿಮೈಸ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಫ್ರೆಂಡ್ಸ್ ಇದು ಡೆತ್ಗೆ ಪರ್ಯಾಯ ಪದ. ಸಾವು ಅಥವಾ ನಿಧನ, ಡೆತ್ ಹೇಳಿರ್ತೀವಿ. ಡೆತ್ ಅಂದ್ರೆ ಗೊತ್ತು. ಇದಕ್ಕೆ ಪರ್ಯಾಯ ಪದ ಬಹಳ ಔಪಚಾರಿಕವಾಗಿ ಅಥವಾ ಗೌರವ ಪೂರ್ಣವಾಗಿ ಬಳಕೆ ಆಗ್ತಕ್ಕಂಥ ಪದ ಇಂಗ್ಲಿಷ್ ನಲ್ಲಿ ಡಿಮೈಸ್. ಫ್ರೆಂಡ್ಸ್ ಇತ್ತೀಚೆಗೆ ಹೆಡ್ಲೈನ್ ಪ್ರಕಾರ, ಈ ಹೆಡ್ಲೈನ್ ನಲ್ಲಿ ಶಿಬು ಸೊರೇನ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಜಾರ್ಖಂಡ್ ನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿದಂತಹ ಒಬ್ರು ಸುಧಾರಕರು, ಅಂದ್ರೆ ಒಳ್ಳೆ ವ್ಯಕ್ತಿ. ಇವರು ಇತ್ತೀಚೆಗೆ
ನಿಧನ ಹೊಂದಿದ್ದಾರೆ, ಸಾವನ್ನಪ್ಪಿದ್ದಾರೆ. ಅದಕ್ಕೆ ಹೆಡ್ಲೈನ್ ಅಲ್ಲಿ ಡಿಮೈಸ್ ಪದದ ಬಳಕೆ ಆಗಿದೆ. ಮುಂದಿನ ಪದ ಫ್ರೆಂಡ್ಸ್ ಕಂಡೋಲ್. ಈಗ ಇವರು ಅಂದ್ರೆ ತುಂಬಾ ಹೆಸರು ಮಾಡಿದಂತಹ ಒಬ್ರು ಒಳ್ಳೆ ವ್ಯಕ್ತಿ ತೀರ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮೋದಿಯವರು, ದ್ರೌಪದಿ ಮುರ್ಮು ಅವರು ಇವರೆಲ್ಲ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಯಾರಾದ್ರೂ ಒಬ್ಬ ಒಳ್ಳೆ ವ್ಯಕ್ತಿ ತೀರೋದಾಗ ಫ್ರೆಂಡ್ಸ್ ಈ ಎರಡೂ ಪದಗಳು ಒಟ್ಟೊಟ್ಟಿಗೆ ಬಳಕೆ ಆಗುತ್ತೆ. ಸೊ ಕಂಡೋಲೆನ್ಸ್ ಅಂತಂದ್ರೆ ಸಂತಾಪವನ್ನ ವ್ಯಕ್ತಪಡಿಸು. ಅಂದ್ರೆ ಒಬ್ಬ ವ್ಯಕ್ತಿ ದುಃಖದಲ್ಲಿ ಇದ್ದಾಗ ಆ ದುಃಖದಲ್ಲಿ ಭಾಗಿಯಾಗೋದೇನಿದೆ ಅಥವಾ ನಮ್ಮ ನೋವನ್ನ ವ್ಯಕ್ತಪಡಿಸೋದೇನಿದೆ, ಸಂತಾಪವನ್ನ ವ್ಯಕ್ತಪಡಿಸೋದೇನಿದೆ, ಇದಕ್ಕೆ ಕಂಡೋಲ್ ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ಡಿಮೈಸ್ ಅಂತಂದ್ರೆ ಸಾವು, ನಿಧನ. ಯಾರಾದ್ರೂ ಸತ್ತಾಗ ನಾವೇನ್ ಮಾಡ್ತೀವಿ? ಸಂತಾಪವನ್ನ ವ್ಯಕ್ತಪಡಿಸ್ತೀವಿ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಕಂಡೋಲೆನ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ದಿನದ ವಿಡಿಯೋದಲ್ಲಿ ನಾವು 4 ಪದಗಳನ್ನ ಕಲ್ತ್ವಿ. ಮೊದಲನೇದು ಎವಿಕ್ಷನ್ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಒಂದು ಸ್ಥಳದಿಂದ ಹೊರ ಹಾಕೋದು. ಎರಡನೇದು ಆಟೋನಮಿ ಅಂತಂದ್ರೆ ಸ್ವಯಂ ಆಡಳಿತ ಅಥವಾ ಸ್ವಾಯತ್ತತೆ. ಡಿಮೈಸ್ ಅಂತಂದ್ರೆ ಒಬ್ಬ ವ್ಯಕ್ತಿಯ ಸಾವು. ಕಂಡೋಲ್ ಅಂತಂದ್ರೆ ಒಬ್ಬ ವ್ಯಕ್ತಿ ಸತ್ತಾಗ ನಾವು ವ್ಯಕ್ತಪಡಿಸ್ತಕ್ಕಂತಹ ಸಂತಾಪ. ಫ್ರೆಂಡ್ಸ್, ಈ ರೀತಿ ಕನ್ನಡ ಭಾಷೆ ಮೂಲಕ ಹೊಸ ಇಂಗ್ಲಿಷ್ ಪದಗಳನ್ನ ಕಲಿಯೋದಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.